ಡಬ್ಬಿಂಗ್ ಬಂದಾದ್ಮೇಲೆ ಸಿನಿಮಾ ಜನ ಬರೋರು ಕಮ್ಮಿ ಆದ್ರು ಅಂತ ಏನಾದ್ರು ಅನ್ಸುತ್ತೆ ನಿಮಗೆ? ಅದು ನೋಡೋ ಎಲ್ಲಿ ವೇ ಎಫೆಕ್ಟ್ ಆಯ್ತು ಆಗಿರ್ಬೋದು. ಅಂತ ಒಂದೇ ದಿನಕ್ಕೆ ಹೇಳಕ್ಕಾಗಲ್ಲ. ಆ ಎಫೆಕ್ಟ್ ನ ಮೆಟ್ಟಿ ನಿಲ್ಲ ತಾಕತ್ತು ಪ್ರೊಡ್ಯೂಸರ್ಗೆ ಇರಬೇಕು. ಪ್ರತಿಯೊಬ್ಬರು ಪ್ರೊಡ್ಯೂಸರ್ ಅಣ್ಣವ್ರ ಕಾಲದಲ್ಲಿ ಅಣ್ಣವ್ರ ಕಷ್ಟ ಇತ್ತು. ಹೌದೌದು. ಯಾವ ತರ ಕಷ್ಟ ಅಂತ ಕೇಳಿ ಕೇಳಿ ಯಾವ ತರ ಕಷ್ಟ. ಯಾವ ತರ ಕಷ್ಟ ಇದೆ? ಅವ್ರ ಕಾಲದಲ್ಲಿ ಇಷ್ಟು ಅನುಕೂಲ ಇರಲಿಲ್ಲ. ಪಕ್ಕದ ಬಿಲ್ಡಿಂಗ್ ಪಕ್ಕದ ರೋಡ್ಗೆ ಹೋಗಿ ಡಬ್ಬಿಂಗ್ ಮಾಡಕ್ ಆಯ್ತಿರ್ಲಿಲ್ಲ. ಮೆಡ್ರಾಸ್ಗೆ ಹೋಗ್ಬೇಕಿತ್ತು, ಕಾರಲ್ಲಿ ಹೋಗಿ ತಮಿಳ್ನಾಡಿಗೆ ಹೋಗಿ ಬರಬೇಕಿತ್ತು. ಇವಾಗ ಇಲ್ಲೇ ಹೋಗಿ ಡಬ್ ಮಾಡ್ತಾರೆ. ಇದು ಅನುಕೂಲನೇ. ಇದು ಅನುಕೂಲ ಅಲ್ವಾ? ನಮ್ದೊಂಥರ ಅನುಕೂಲ, ಅವ್ರಿಗೊಂಥರ ಕಷ್ಟ. ಎಲ್ಲಾ ಕಾಲದಲ್ಲೂ ಎಲ್ಲ ಕಷ್ಟ ಇರುತ್ತೆ ಆಯ್ತಾ. ಈಗ ನಲ್ಲಿಲಿ ನೀರು ಸಿಗುತ್ತೆ, ಆವಾಗ ನಾವು ನೀರು ಹೊತ್ಕೊಂಡ್ಬಂದು ಕೆಲಸ ಮಾಡ್ತಿದ್ವಿ. ಆ ನಲ್ಲಿ ಫಿಲ್ಟರ್ನ ತೊಳಿಲೇಬೇಕು ನಾವು. ಹಂಗೆ ಅವತ್ತಿನ ಕಷ್ಟ ಅವತ್ತಿಗೆ ಇದ್ದೇ ಇರುತ್ತೆ. ಕಷ್ಟ ಅವಾಗ ಸುಖ ಇತ್ತು, ಇವಾಗ ಕಷ್ಟ ಇಲ್ಲ ಅನ್ನೋದು. ಇವಾಗ ಕಷ್ಟ ಇದೆ, ಅವಾಗ ಸುಖ ಇತ್ತು, ಅದೆಲ್ಲ ಸುಳ್ಳು. ನಿಂತ್ಕೊತಾ ಇಲ್ಲ, ಯಾರಿಗೂ ನಂದು ಅನ್ನೋದಿಲ್ಲ. ಎಲ್ರೂ ಸ್ವಾರ್ಥ. ನಾನೊಬ್ಬನೇ ಬದುಕ್ಬಿಡ್ಬೇಕು ಅನ್ನೋದು ಕೆಲವರಲ್ಲಿ ಇರ್ಬೋದು. ಅದನ್ನ ಬಿಟ್ಟು ಎಲ್ಲರೂ ಸ್ವಲ್ಪ ಸಿನಿಮಾಗೆ ಗಮನ ಕೊಡಬೇಕು. 100 ರೂಪಾಯಿ ದುಡಿದ್ರೆ 20 ರೂಪಾಯಿ ಸಿನಿಮಾಗೆ ಹಾಕ್ಬೇಕು ವಾಪಸ್ಸು ಅಂತ ಮನ್ಸಿಗೆ ಬರ್ಬೇಕು. ಅದು 20 ನಮ್ದೇ, ವಾಪಸ್ ಹಾಕೋಣ ಅಂತ ಎಲ್ಲರೂ ಯೋಚಿಸ್ಬೇಕು. ನಾನೊಬ್ಳು ಯೋಚಿಸಿದ್ರಾಗಲ್ಲ. ಮುಂದಿನ ದಿನಗಳು ಅದಕ್ಕೆಲ್ಲ ಮಾಡೋಣ ಪ್ಲಾನ್ಗಳು.